ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾಗ್ತಿರೋ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಬಾಲಮ್ಮನ ಇಬ್ಬರು ನ್ಯೂಸ್ ಪೇಪರ್ ತೊಗೊಂಡು ಬಂದು ಕೊಟ್ಟಾಗ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಎಲ್ಲ ಬಂದಿರುತ್ತೆ. ಅದನ್ನೆಲ್ಲ ಫೋಟೋಸ್ ಎಲ್ಲ ಹಾಕಿತ್ತು. ಅದು ನೋಡಿ ಫುಲ್ಲು ಈಗ ದಾಮೋದರ್ಗೆ ಫುಲ್ ಶಾಕ್ ಆಗಿರುತ್ತೆ. ದಾಮೋದರ್ ಕೂಡ ಅದನ್ನೆಲ್ಲ ಓದ್ತಾ ಇರ್ತಾನೆ. ನನ್ನ ಅರಸಿ ಬಂದ ಹಾಗೆ ದಾಮೋದರ ಹೆಂಡತಿ ಬಂದಿದ್ದಾರೆ, ದಾಮೋದರ ಹೆಂಡತಿ ಅವರಾಗೆ ಹೋಗಿರೋದು ಅಥವಾ ಇವರಾಗೆ ಕಳಿಸಿದಾರ ಅಂತೆಲ್ಲ ನ್ಯೂಸ್ ಪೇಪರೆಲ್ಲ ಬಂದಿರುತ್ತೆ. ಅದನ್ನು ನೋಡಿ ಈ ಕಡೆ ದಾಮೋದರ್ ಕೂಡ ಓದ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿ ಇದನ್ನೆಲ್ಲ ಮತ್ತೆ ಹಾಕಿದಾರ ಅಂತೇಳಿ ಯೋಚನೆ ಮಾಡ್ತಿರ್ತಾನೆ. ನೀವು ಫುಲ್ಲು ಏನು ಬೇಜಾರು ಮಾಡ್ಕೋಬೇಡಿ, ಸಮಾಧಾನದಿಂದ ಇರಿ ಅಂತ ಹೇಳ್ಬಿಟ್ಟು ಈ ಕಡೆ ಬಾಲ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ನಿಮ್ಮಿಂದನೇ ಆಗಿದೆ, ನೀವು ಕುಮ್ಮತ್ ಕೊಟ್ಟಿರೋದ್ರಿಂದ ಅವಳು ಇಷ್ಟೊಂದೆಲ್ಲ ಮಾಡಿರೋದು, ನೀವು ತೆಪ್ಪಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತೇಳಿ ಈ ಕಡೆ ಬಾಲಮ್ಮನಾಗ ಇಬ್ರಿಗೂ ದಾಮೋದರ್ ಬೈತಾ ಇರ್ತಾನೆ. ಇಲ್ಲಿ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ, ಹೊರಟೋಗಿ ಇಲ್ಲಿಂದ ಅಂತೇಳಿ ಹೇಳ್ತಾ ಇರ್ತಾನೆ. ಅದಕ್ಕೇ ಇದನ್ನೆಲ್ಲ ಮಾಡಿದ್ದು ಅವತ್ತು ಅವಳನ್ನ ನಾನು ವಾರ್ನಿಂಗ್ ಮಾಡಬಾರ್ದಿತ್ತು, ಅವತ್ತು ಅಲ್ಲೇ ನನ್ನ ಸಾಯಿಸ್ಬಿಟ್ಟಿದ್ದು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಹೇಳಿ ದಾಮೋದರು ಅನ್ಕೊತಾ ಇರ್ತಾನೆ. ಅದೇ ಟೈಮ್ಗೆ ಇದನ್ನೆಲ್ಲ ಮಾಡಿರೋದು ಈ ವೇದನ್ಗೆ ಯಾಕೆ ಬೇಕಿತ್ತು, ಹೋದ ಅನ್ನೋ ಥರ ಇರಬೇಕಿತ್ತು, ಯಾಕೆ ಬೇಕು ಅನ್ನೋ ಅಷ್ಟರಲ್ಲಿ ಈ ಕಡೆ ಅವನಿಗೆ ಫೋನ್ ಕೂಡ ಬಂದಿರುತ್ತೆ. ಯಾರು ನೋಡಿದ್ರೆ ಅಂತ ಯಾರು ಅಂತ ಗೊತ್ತಾಗೋ ಅಷ್ಟರಲ್ಲಿ ಅದು ಶೆಟ್ರು ಕಾಲ್ ಆಗಿರುತ್ತೆ. ಶೆಟ್ರು ಹೇಳಿ ಅಂತ ಹೇಳಿ ಅವನು ಕೂಡ ಕಾಲ್ ರಿಸೀವ್ ಮಾಡ್ತಾನೆ. ಈ ಕಡೆ ದಾಮೋದರ್ ಕೂಡ ಏನು ಹೇಳಬೇಕು, ನಿನ್ನ ಕತೆ ಎಲ್ಲ ಈ ಕಡೆ ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇಲ್ಲಿ ನಿನ್ನ ಕಟ್ಕೊಂಡು ನಾನು ಏನೂ ಮಾಡೋದಕ್ಕಾಗಲ್ಲ, ನಿನ್ನಂತೂ ನಂಬ್ಕೊಂಡು ನಾನು ಏನೂ ಇರೋದಕ್ಕಾಗಲ್ಲ. ನೋಡು ಅಲ್ಲ, ನೀನು ಹೆಂಡ್ತಿ ನೀನು ಓಡಿಸಿದ್ದೀನಿ ಅಂತ ಅಂದೆ, ಇವಾಗ ಹೆಂಗೆ ಬಂದ್ಲು ಅವಳನ್ನ ನಿನ್ನ ಜೊತೆ ಅಂತೇಳಿ ಅಂದಾಗ ಅದ್ರ ಬೇರೆ ಮನೆಗೆ ಬೇರೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೆ, ನಾಚಿಕೆ ಆಗಲ್ವ ನಿನಗೆ ಅಂತೇಳಿ ಶೆಟ್ರು ಬೈತಾ ಇರ್ಬೇಕಾದ್ರೆ, ಇಲ್ಲ ಶೆಟ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ, ಮೀಡಿಯಾ ಕಣ್ಣೆಲ್ಲ ನನ್ನ ಮೇಲೆ ಇತ್ತು, ಈಗ ಸಡನ್ನಾಗಿ ಕಳಿಸಿದ್ರೆ ಮತ್ತೆ ಅದನ್ನು ದೊಡ್ಡ ಜಂಪ ಮಾಡ್ತಾರೆ, ಅದಕ್ಕೆ ಶೆಟ್ರೆ ನಾನು ಏನು ಮಾಡಿದೆ ಸುಮ್ಮನೆ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನು ಮಾಡ್ತಿರೋದು ನೀನು ಒಬ್ಬ ಗಂಡಸರಿ, ನಿಂಗೆ ಗೊತ್ತಾಗೋದಿಲ್ವಾ, ಹೆಣ್ಮಕ್ಳು ಮುಂದೆ ಎಲ್ಲ ನಿನ್ನ ತಲೆ ತೆಗ್ಸೋ ಥರ ಆಯಿತು ನೋಡು, ನಿನ್ನನ್ನು ನಂಬ್ಕೊಂಡಿದ್ದೆ ನಾನಂತೂ ನನ್ನ ರಾಜಕೀಯದಲ್ಲಿ ಮುಂದೆ ಅಂತೂ ಬರಲ್ಲ, ನಿನಗೆ ನಾನು ಬೇಕಾ ಅಥವಾ ನಿನ್ನ ಸಂಸಾರ ಬೇಕಾ ರಾಜಕೀಯ ಬೇಕಾ ಅಂತ ನೀನೇ ಡಿಸೈಡ್ ಮಾಡು, ಯಾವುದೇ ಕಾರಣಕ್ಕೂ ನೀನು ರಾಜಕೀಯ ಬೇಡ ಅಂತಂದರೆ ನಿನ್ನ ಪಾಲಿಗೆ ನಾನು ಸತ್ಯ ಅಂತಾನೆ ಅಂದ್ಕೊ ಅಂತ ಹೇಳಿ ಈ ಕಡೆ ಶೆಟ್ರು ಕೂಡ ಹೇಳ್ತಾ ಇರ್ತಾರೆ. ಶೆಟ್ರಿಗೆ ಏನು ಹೇಳ್ಬೇಕಂತಾನೋ ಅವನಿಗೂ ಕೂಡ ಗೊತ್ತಾಗ್ತಾರೆ. ಇಲ್ಲ ಶೆಟ್ರು ನನಗೇನೋ ಆ ಥರ ಎಲ್ಲ ಮಾಡಲ್ಲ, ನಿಮ್ಮ ಜೊತೆನೇ ನಾನು ಇರ್ತೀನಿ ಅಂತ ಅಂದಾಗ ಸರಿ ಆಯಿತು ಅಂತೇಳಿ ಅವನು ಕೂಡ ಕಾಲ್ ಕಟ್ ಮಾಡ್ತಾರೆ. ಶೆಟ್ರು ಬೇರೆ ಹಿಂಗೆಲ್ಲ ಮಾತಾಡ್ತಿದ್ರು, ಇದನ್ನೆಲ್ಲ ಆಗಿದ್ದು ಆ ವೇದನೆಯಿಂದ ತೆಪ್ಪಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಯಾಕೆ ಇವಳು ಮತ್ತೆ ಬಂದಳು ಅಂತೇಳಿ ಈ ಕಡೆ ಅವನು ಒಬ್ಬನೇ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ವೇದ ಅವ್ರ ಅಮ್ಮ ಕೂಡ ವೇದನಿಗೆ ಕಾಲ್ ಮಾಡ್ತಾ ಇರ್ತಾರೆ. ಕಾಲ್ ಕೂಡ ಮಾಡ್ತಾ ಇರ್ಬೇಕಾದ್ರೆ ವೇದ ಕೂಡ ಕಾಲ್ ರಿಸೀವ್ ಮಾಡಿ ಹೇಳ್ತಿರ್ತಾರೆ. ಹಾಂ ಅಮ್ಮ ಹೇಗಿದ್ದೀಯ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯ ಅಂತ ಕೇಳಿದಾಗ ನಾನು ಸೂಪರಾಗಿದ್ದೀನಿ ಅಂತ ವೇದ ಕೂಡ ಹೇಳ್ತಿರ್ತಾಳೆ. ಅಲ್ಲ ಮತ್ತೆ ನೀನು ಆ ಥರ ಎಲ್ಲ ಕೆಲಸ ಮಾಡ್ದಲ್ಲ, ನಿಮ್ಮ ಮನೆಯವರೆಲ್ಲ ಹೇಗೆ ನೋಡ್ಕೊತಿದ್ದಾರೆ ನೀನು ಅಂತ ಕೇಳಿದೆ. ಅಯ್ಯೋ ನೀನಮ್ಮ ಅದ್ರ ಬಗ್ಗೆ ಏನಂತ ಲೆಕ್ಕಿಸ್ಕೊಬೇಡ, ಎಲ್ಲ ಸರಿಯಾಗಿದೆ, ಎಲ್ಲ ಸರಿ ಆಗುತ್ತೆ ಮುಂದೆನೂ ಅಂತ ಹೇಳ್ತಿರ್ಬೇಕು. ಅಲ್ಲ ಕಣೆ ನಿನಗೆ ಹಾಕ್ಬೇಕಿದ್ರೆ ಸುಮ್ಮನೆ ರಿಸೆಪ್ಷನ್ ಮಾಡ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಯಾಕೆ ಮೈ ಮೇಲೆ ಇದನ್ನೆಲ್ಲ ಹೇಳ್ಕೊಂಡೆ ನೀನು ಅಂತ ಕೇಳಿದಾಗ, ಅಲ್ಲ ಹೇಗಿದ್ರು ನೀನು ತುಂಬ ಬೇಜಾರಲ್ಲಿದೆ, ಇವಾಗ ನೀನು ಖುಷಿ ಆಗಬೇಕಲ್ಲ, ಏನು ಹೆಣ್ಮಕ್ಳು ಇಲ್ದಿರ ಮನೆ ಇದ್ದು ಅಂತ ಅಂದಾಗ ನೋಡಿ ಇವಾಗ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ, ನಾನು ಕೂಡ ಇದ್ದೀನಿ, ಎಷ್ಟು ಚಂದ ಅಲ್ವಾ ಮನೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಚಂದನೇ ಖುಷಿನೇ ಆಗ್ತಿದೆ ಕಣ. ಆದರೆ ಇವಾಗ ನೋಡಿ ಎಲ್ಲ ಮನೆಯವರೆಲ್ಲ ನಿನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಇದೆಲ್ಲ ಯಾಕೆ ಬೇಕಿತ್ತು ಹೇಳು ಅಂತ ಹೇಳಿದಾಗ, ಅಮ್ಮ ನೀನು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ, ವಿಕ್ರಮ್ ಕೂಡ ಆರಾಮಾಗಿರ್ತಾನೆ, ಅವನು ಕೂಡ ನನ್ನ ಹತ್ರ ಮಾತಾಡಿಸ್ತಾ ಇದ್ದಾನೆ, ಇನ್ನು ಮುಂದೆ ಎಲ್ಲನೂ ಸರಿ ಆಗುತ್ತೆ. ಇವಾಗ ನೋಡು ಬೇಡ ಅಂತಂದ್ರು ಅತ್ತೆ ಕೂಡ ಮನೆಗೆ ಬಂದಿದ್ದಾರೆ, ಈಗೆಲ್ಲ ಸಮಾಧಾನವಾಗಿದ್ದಾರೆ, ಎಲ್ಲನೂ ಸರಿ ಆಗುತ್ತೆ, ನೀನು ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಇವಾಗ ಹಂಗೆಲ್ಲ ಅಂತ ಇರ್ತಾರೆ, ಇವಾಗ ಹಂಗೆಲ್ಲ ಮಾತಾಡ್ತಾರೆ. ಕ್ರಮಣ ಹೋಗ್ತಾ ಟೈಮ್ ಸರಿ ಆಗ್ತಾ ಅವರು ಕೂಡ ಸರಿ ಆಗ್ತಾರೆ, ಅವರು ಕೂಡ ಅತ್ತೆ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ನನಗೂ ಕೂಡ ಚೆನ್ನಾಗೇ ನೋಡ್ಕೊತಾರೆ. ನೀನು ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಆಯಿತಾ, ನೀನು ಯಾಕೆ ಅಷ್ಟೆಲ್ಲ ನಿನ್ನ ಪ್ರಾಬ್ಲಮ್ ಮೈ ಮೇಲೆ ಬರುತ್ತೆ ಅಂತ ಗೊತ್ತಿದ್ರು ನಾನು ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡೆ ಹೇಳು, ಎಲ್ಲರೂ ವಿಕ್ರಮ್ ಖುಷಿಗೋಸ್ಕರ, ವಿಕ್ರಮ್ ಫ್ಯಾಮಿಲಿಗೋಸ್ಕರ ಅಮ್ಮ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾಳೆ. ಅವರಮ್ಮ ಕೂಡ ಇವಳಿಗಿರೋ ಅಷ್ಟು ಧೈರ್ಯ ನನಗಿಲ್ಲಪ್ಪ, ದೇವ್ರೆ ಕಾಪಾಡು ಅವಳನ್ನೇ ಅಂತ ಹೇಳಿ ಅವ್ರು ಕೂಡ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಆಚೆ ಬಂದು ನಿಂತ್ಕೊಂಡಿರ್ತಾರೆ. ವಿಕ್ರಮ್ ಕೂಡ ಮನೆಯಿಂದ ಆಚೆ ಬಂದು ನಿಂತ್ಕೊಂಡಾಗ ಅವನಿಗೂ ಕೂಡ ಹಳೆದೆಲ್ಲ ನೆನಪಾಗ್ತಿರುತ್ತೆ, ಅವ್ರ ಅಮ್ಮಂಗೆ ಹೇಳಿರೋದೆಲ್ಲ ನೆನಪಾಗ್ತಾ ಇರುತ್ತೆ. ಅವರಮ್ಮ ಆವಾಗ ಆಕಾಶ ಮೇಲೆ ನೋಡ್ಕೊಂಡು ನಿಂತ್ಕೊಂಡೇ ಇರ್ತಾನೆ, ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ, ಅವತ್ತು ಹೋಗಬೇಡ ಅಂತ ಮಳೇಲಿ ನಿಂತ್ಕೊಂಡು ನಾನು ಅಮ್ಮ ಹೋಗಬೇಡ ಅಂತ ಕರೆದ್ರೂ ಕೂಡ ಈ ಕಡೆ ಹೊಟ್ಟೋದ್ಲು. ಅವ್ರ ಅಪ್ಪನೂ ಕೂಡ ಹೇಳ್ತಿರ್ತಾರೆ, ಅವಳು ಸರಿ ಇಲ್ಲ, ಅವಳ ಜೊತೆ ಹೋಗಬೇಡ, ನೀನು ಸುಮ್ಮನೆ ಇರು, ನೀನು ನಾನು ನೋಡ್ಕೊತೀನಿ ಅಂತ ಹೇಳಿರೋದು ಎಲ್ಲ ಅವನಿಗೆ ನೆನಪಾಗ್ತಿರುತ್ತೆ. ಈ ಕಡೆ ಅವ್ರ ತಾತನೂ ಕೂಡ ಹೇಳ್ತಿರ್ತಾರೆ, ನಿಮ್ಮಮ್ಮ ಸರಿ ಇಲ್ಲ ಕೊಂಡು ಅವಳು ಹೋಗ್ತಿದ್ದಾಳೆ, ಬಿಟ್ಬಿಡು, ಅವಳು ಹೇಗಾದರೂ ಹೋಗಲಿ, ನೀನು ನನ್ನ ಜೊತೆ ಇರು ಅಂತ ಹೇಳಿದ್ರು ಕೂಡ ಅವನಿಗೆ ನೆನಪಾಗ್ತಾ ಇರುತ್ತೆ. ಅದಕ್ಕೆ ಅವನು ಆಕಾಶ ಮೇಲೆ ನೋಡ್ಕೊಂಡು ಇದನ್ನೆಲ್ಲ ಅವನು ಕೂಡ ಯೋಚನೆ ಮಾಡ್ತಿರ್ತಾನೆ. ಒಂದು ಕಡೆ ಅವ್ರ ಅಮ್ಮ ನಿಂತ್ಕೊಂಡು ಕಿಟಕಿ ಹತ್ರ ನಿಂತ್ಕೊಂಡು ಅವ್ರ ಅಮ್ಮನೂ ಅವನನ್ನೇ ನೋಡ್ತಾ ಇರ್ತಾರೆ.
ಈ ಕಡೆ ಏನೋ ಕೆಲಸ ಮಾಡೋಕ್ಕೆ ಅಂತ ಬಂದಾಗ ವೇದನೂ ಕೂಡ ಅವ್ನ ಕಣ್ಣಿಗೆ ಕಾಣಿಸ್ತಾರೆ. ವೇದನೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಮುನ್ನೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಮುನ್ನೂ ಏನಕ್ಕೆ ಅಣ್ಣ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಇವನು ಕೂಡ ಮಳೆ ಬರೋ ಥರ ಆಗಿರುತ್ತೆ. ಆಕಾಶ ನೋಡ್ಕೊಂಡು ನಿಂತಿರ್ತಾನೆ. ಅದೇ ಟೈಮ್ಗೆ ದಾಮೋದರ್ ಕೂಡ ಬರ್ತಾನೆ. ಇವನು ಏನಾಗಿದೆ ಒಬ್ಬನೇ ನಿಂತ್ಕೊಂಡು ನೋಡ್ತಾ ಇದ್ದಾನಲ್ಲ ಅನ್ನೋ ಅಷ್ಟರಲ್ಲಿ ಈ ಕಡೆ ಬಾಲ ಇದ್ದನು ಮುನ್ನ ಇದ್ದನು ಬಾಲನ ಕರೀತಾನೆ. ಇಲ್ಲಿ ಬಾಲ ನೋಡಿ ಇಲ್ಲಿ ಅಣ್ಣ ಏನು ಮಾಡ್ತಿದ್ದಾರೆ ಅಂದಾಗ ಅಯ್ಯೋ ಅಣ್ಣ ಏನು ಮಾಡ್ತಿದ್ದಾರೆ ಎಂತ ಆಗಿದೆ ಇವರಿಗೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಈ ಕಡೆಯೂ ಇವಳು ಕೂಡ ನೋಡ್ತಾ ಇರ್ತಾಳೆ, ಇವನು ಯಾಕೆ ಒಬ್ಬನೇ ಹಿಂಗೆ ನಿಂತಿದ್ದಾನೆ ಅನ್ನೋ ಅಷ್ಟರಲ್ಲಿ ಮಳೆ ಬರುತ್ತಾಯಿತ್ತು. ಅಷ್ಟರಲ್ಲೇ ಹೋಗ್ಬಿಟ್ಟು ಈ ಕಡೆ ವೇದ ಕೂಡ ಅವನ ಕರ್ಕೊಂಡು ಬಂದು ಸೈಡಲ್ಲಿ ನಿಲ್ಲಿಸ್ತಾಳೆ. ಆವಾಗ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ಎಲ್ಲರೂ ಕೂಡ ರಿಟರ್ನ್ ಹೊಟ್ಟೋಗ್ತಾರೆ. ಇವರಿಬ್ರದ್ದು ಇದ್ದಿದೆ ಅಂತ ಅಂದ್ಕೊಂಡು ಎಲ್ಲರೂ ಬೈಕೊಂಡು ಹೊಟ್ಟೋಗ್ತಾರೆ. ನಿನಗೇನು ಆಗಿದೆ ಮಳೆ ಬರ್ತಿದೆ ಅಂದರೂ ಸುಮ್ಮನೆ ಎಂತ ಕಾಚಿ ನಿಂತ್ಕೊಂಡಿದೆ ಅಂತ ಬೈತಾ ಇರ್ತಾಳೆ. ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಒಂದ್ಸಲ ಸತ್ತರೆ ಗೊತ್ತಾಗುತ್ತೆ ಏನಾಗಿದೆ ಅಂತ, ನೋವಾದಾಗ ಗೊತ್ತಾಗುತ್ತೆ ಬದುಕಿದ್ದೀನೋ ಇಲ್ವಾ ಅಂತ ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಆಗಿಲ್ಲ ಅಂಥದ್ದು ಏನಾಗಿದೆ ನಿನ್ನ ತಾಯಿ ಬಂದಿದ್ದಾಳೆ ಅಂಥದ್ರಲ್ಲಿ ಖುಷಿಯಾಗಿರಬೇಕು, ಅದು ಬಿಟ್ಟು ಏನೋ ಆಗಿದೆ ಅನ್ನೋ ಥರ ಯಾಕಿದ್ಯಾ ನೀನು ಅಂತ ಅಂದಾಗ ನನಗೆ ಬಾಯಾರಿಕೆ ಆದಾಗೆಲ್ಲ ನನ್ನ ತಾಯಿ ಬಂದು ನನಗೆ ನೀರು ಕೊಡಿಸ್ಲಿಲ್ಲ, ನನ್ನ ತಂದೆ ನನಗೆ ನೀರು ಕೊಡಿಸಿದ್ದ ಅಂದದಲ್ಲಿ ನಾನು ಯಾಕೆ ತಾಯಿ ಬಂದಿದ್ದಾಳೆ ಅಂತ ನಾನು ಯಾಕೆ ಖುಷಿಲಿ ಇರಲಿ ಅಂತೇಳಿ ವಿಕ್ರಮ್ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಹೇಳಬೇಡ ವಿಕ್ರಮ್, ನಿನ್ನ ತಾಯಿ ಪ್ರೀತಿ ಯಾವತ್ತೂ ಕೊನೆಯಲ್ಲ, ತಾಯಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ನೀನು ಅಂದ್ಕೊಂಡಂಗೆ ನಿನ್ಗೆ ಆ ಥರ ಇರಲ್ಲ. ಅವರು ಏನೋ ಒಂದು ಸಮಸ್ಯೆ ಆಗಿರೋದಕ್ಕೆ ಅವ್ನ ಮನೆ ಬಿಟ್ಟು ಹೋಗಿರ್ತಾರೆ, ನೀನು ಅದನ್ನೇ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡ ಅಂತೇಳಿ ವಿಕ್ರಮ್ ಕೇಳ್ತಾ ಇರಬೇಕಾದ್ರೆ ನಾನೇನು ದೊಡ್ಡದಾಗಿ ಮಾಡಲ್ಲ, ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಒಳಗೆ ಹೋಗು ನೀನು ಅಂತ ಹೇಳ್ಬಿಟ್ಟು ವೇದನ ಒಳಗೆ ಕಳಿಸ್ತಾನೆ. ಇವನು ಕೂಡ ಏನು ಮಾಡಬೇಕಂತ ಯೋಚನೆ ಮಾಡಿದ್ರೆ ಅವನು ಕೂಡ ಹಳೇದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ. ನನಗೆ ಬೇಕು ಅಂದಾಗ ಅಮ್ಮ ಇರಲಿಲ್ಲ, ನಾನು ಎಷ್ಟು ಗೋಳು ಇಟ್ಕೊಂಡೆ, ಅಮ್ಮ ನೀನು ಇಲ್ಲೇ ಇರು ಅಮ್ಮ ನೀನು ಇಲ್ಲೇ ಇರು ಅಂತ ಕೇಳ್ಕೊತಾ ಇರಬೇಕಾದ್ರೂ ಇರಲಿಲ್ಲ ನೀನು, ಆದರೂ ಕೂಡ ನೀನು ನಾನು ಬಿಟ್ಟು ನಾನು ಲೆಕ್ಕಿಸ್ದೆ ನೀನು ಇಲ್ಲಿಂದ ಹೊರಟೋದೆ, ಅವಾಗ ನನಗೆ ಎಷ್ಟು ಬೇಜಾರಾಗಿತ್ತು ಹೇಳು ನೀನು ಅಂತ ಹೇಳಿ ಅವನು ಕೂಡ ಒಬ್ಬನೇ ಮಾತಾಡ್ಕೊತಾ ಇರ್ತಾನೆ. ಆವಾಗ ಅವನಿಗೆ ಹಳೇದೆಲ್ಲ ನೆನಪಾಗ್ತಿರುತ್ತೆ. ಅವ್ರ ಅಮ್ಮಂಗೆ ಎಷ್ಟು ಕಾಟ ಕೊಡ್ತಿದ್ದಿದ್ದು, ಅವ್ರ ಅಮ್ಮ ಅವ್ನ ಎಷ್ಟು ಮುದ್ದು ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾಯಿದ್ರು, ಅದನ್ನೆಲ್ಲ ಕೂಡ ಅವನಿಗೆ ನೆನಪಾಗ್ತಾ ಇರುತ್ತೆ. ಅಮ್ಮ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು, ಎಷ್ಟು ಮುದ್ದು ಮಾಡಿ ನಾನು ಕೇಳಿದ್ದೆಲ್ಲ ಮಾಡಿಕೊಡ್ತಾಯಿದ್ರು, ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ರು, ಎಷ್ಟು ಖುಷಿಯಿಂದ ನನ್ನನ್ನು ಎತ್ತಾಡಿಸ್ತಾಯಿದ್ರು ಅಂತೇಳಿ ಅವನು ಕೂಡ ಹಳೇದನ್ನೆಲ್ಲ ನೆನಪು ಮಾಡ್ಕೊತಾ ಇರಬೇಕಾದ್ರೆ ಈ ಕಡೆ ಅವನು ಕೂಡ ಅಡುಗೆ ಮನೆಗೆ ನೀರು ತೊಗೊಳಕ್ಕೆ ಅಂತೇಳಿ ಬಂದಾಗ ವಿಕ್ರಮ್ ಏನು ಹುಡುಕ್ತಿದೆ, ಏನಾದರೂ ಬೇಕಿದ್ದರೆ ಹೇಳು ಅಂತ ಹೇಳಿದಾಗ ನೀವ್ಯಾಕೆ ಇಲ್ಲಿದ್ದೀರ ಅಂದಾಗ ಅಯ್ಯೋ ವೈಶುಗೆ ಏನಾದರೂ ಮಾಡಿಕೊಡ್ಬೇಕಿತ್ತು ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾ ಇರ್ತಾನೆ. ನೀವೇನು ನನಗೇನು ಮಾಡ್ಕೊಡೋಕ್ಕೆ ಬೇಕಾಗಿಲ್ಲ, ನನಗೆ ಗೊತ್ತು ನಾನು ಮಾಡ್ಕೊತೀನಿ ಅಂತೇಳಿ ಹೇಳ್ತಿರ್ತಾನೆ. ಅಲ್ಲ ಕಣಪ್ಪ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿದೆ, ನಿನ್ಗೇನು ಬೇಕು ಹೇಳು ನಾನು ಊಟ ಬಡಿಸ್ತೀನಿ ಅಂತ ಅಂದಾಗ ಅಯ್ಯೋ ನಿನ್ನ ಕೈಯಿಂದ ಊಟ ತಿಂದರೆ ನನಗೆ ವಿಷದ ಸಮ ಅದು ನನಗೆ ಬೇಡ ಅಂತೇಳಿ ವಿಕ್ರಮ್ ಹೇಳ್ತಿರ್ತಾನೆ. ಅಯ್ಯೋ ಯಾಕಪ್ಪ ಹಾಗೆಲ್ಲ ಕೇಳ್ತಾ ಇದೆಯಾ, ನೀನು ಎತ್ತಿ ಹೊತ್ತಿ ಸಾಕಿ ಅಡುಗೆ ಎಲ್ಲ ಮಾಡಿ ನೀನು ಇದೇ ಕೈಯಿಂದ ನೀನು ಊಟ ಕೊಡಿಸಿದ್ದೀನಿ, ಊಟ ತಿನ್ನಿಸಿದ್ದೀನಿ ಅಂತ ಅಂದಾಗ ಅವಾಗ ಚೆನ್ನಾಗಿತ್ತು, ಈಗ ನನಗೆ ಇಷ್ಟ ಇಲ್ಲ, ನೀವೇನು ನನಗೇನು ಹೇಳಕ್ಕೆ ಬರಬೇಡಿ ಆಯಿತಾ, ಆಮೇಲೆ ಇಲ್ಲಿರೋ ವಸ್ತುನೆಲ್ಲ ನೀವು ಮುಟ್ಟಕ್ಕೆ ಬರಬೇಡಿ ಅಂತ ಹೇಳ್ತಾನೆ. ಅಯ್ಯೋ ಒಂದು ದಿನದಲ್ಲಿ ಮುಂಚೆಲ್ಲ ಇದು ನನ್ನ ಮನೆ ಆಗಿತ್ತು ಅಂತೇಳಿ ಅವಳು ಹೇಳ್ತಾಳೆ. ಮುಂಚೆ ಆಗಿತ್ತು ಆದರೆ ಇವಾಗ ಮನೆ ಬಿಟ್ಟು ಹೋದಾಗಲಿಂದ ಇದು ನಿಮ್ಮ ಮನೆ ಅಲ್ಲ ಅಂತೇಳಿ ಅವನು ಕೂಡ ಹೇಳ್ತಿರ್ತಾನೆ. ಪದೇ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬಿಡಪ್ಪ, ಅವತ್ತು ಯಾಕೆ ನಾನು ಮನೆ ಬಿಟ್ಟು ಹೋದೆ ಅಂತ ಒಂದೇ ಒಂದು ಸಲ ನೀನು ಕೇಳಿಸ್ಕೊ ಅಂತ ಹೇಳ್ತಿರ್ತಾರೆ. ನೀವು ಹೇಳಿದ್ರೆ ನಾನೇನು ಕೇಳೋ ಅಷ್ಟು ಪೇಷನ್ಸ್ ನನಗಿಲ್ಲ, ನಾನು ಹೇಳ್ತಿದ್ದೀನಿ ತಾನೆ, ಅದೇ ಕಾರಣಕ್ಕೂ ನೀವು ಈ ಮನೆ ವಸ್ತು ಎಲ್ಲ ಮುಟ್ಟಂಗಿಲ್ಲ, ಹಂಗೆ ನೀನು ನನ್ನಮ್ಮ ಅಂತ ಪ್ರತಿ ಸಲ ನನ್ನಿಂದನೂ ಬರಬೇಡಿ ನೀವು ಆಯಿತಾ, ಹೇಳಿದ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಪ್ರತಿ ಸಲ ನೀನು ಹಿಂಗೆ ಹೇಳ್ಬೇಡ ಕಣೋ, ನನಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ, ಅವತ್ತು ಯಾಕೆ ಮನೆ ಬಿಟ್ಟು ಹೋದೆ ಅಂತ ಒಂದೇ ಒಂದು ಮಾತು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತೇಳಿ ಅವನು ಕೇಳಿದಾಗ ನಿಮ್ಮ ಹತ್ರ ಕೇಳೋ ಅಷ್ಟು ಪೇಷನ್ಸ್ ನನಗಿಲ್ಲ ಬಿಟ್ಬಿಡಿ ಅಂತೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಅವಳು ಕೂಡ ತುಂಬ ಬೇಜಾರಲ್ಲಿರ್ತಾಳೆ, ಏನು ಮಾಡೋದು ಏನು ಹೇಳೋದು ಇವನಿಗೆ ಅಂತ ಹೇಳಿ. ಅದೇ ಟೈಮ್ಗೆ ಈ ಕಡೆ ವೀರುಗೂ ಕೂಡ ಗುಲಾಬಿಗೆ ಫೋನ್ ಮಾಡ್ತಾನೆ ಇರ್ತಾರೆ. ಗುಲಾಬಿ ಫೋನ್ ವೀಡಿಯೋ ಕಾಲ್ ಮಾಡಿದಾಗ ಈ ಕಡೆ ವೀರು ಕೂಡ ಹೇಳ್ತಿರ್ತಾರೆ, ಏನಾಗಿದೆ ನೀವು ಪದೇ ಈ ಥರ ಕಾಲ್ ಮಾಡ್ತಿದ್ದೆ ಅಂತ ಹೇಳಿದಾಗ ಏನಪ್ಪ ನಿನಗಂತೂ ನನಗೆ ನೆನಪಿರಲ್ಲ, ಅಟ್ಲೀಸ್ಟ್ ನಾನಾದರೂ ನಿನಗೆ ಕಾಲ್ ಮಾಡಿದ್ದು ನಾನು ಇದ್ದೀನಿ ಅನ್ನೋ ನೆನಪು ನಿನಗೆ ಮಾಡಬೇಕಲ್ವ, ಅದಕ್ಕೆ ನಿಂಗೆ ಕಾಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಸರಿ ಏನು ವಿಷಯ ಹೇಳು ಅಂತ ಹೇಳ್ತಾರೆ. ನಾಳೆ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ಅಂತ ಅವಳು ಕೂಡ ಹೇಳ್ತಾರೆ. ಏನಕ್ಕೆ ನಮ್ಮ ಮನೆಗೆ ಬರ್ತಿದ್ದೀನಿ ನೀನು ಅಂತ ಹೇಳಿದಾಗ ಮತ್ತು ನಾನು ನಿನ್ನ ಲವರ್ ಅಂತ ಎಲ್ರಿಗೂ ಹೇಳಬೇಕು ನೀನು ಆಯಿತಾ, ನಾನು ನಾಳೆ ಲಗೇಜ್ ಸಮೇತ ನಿಮ್ಮ ಮನೆಗೆ ಬರ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ನಿನ್ಗೆ ಅರ್ಥ ಆಗಲ್ಲ ಒಂದ್ಸಲ ಈಗ ಸ್ವಲ್ಪ ದಿನ ಸುಮ್ಮನೆ ಇರಿ, ಇವಾಗಲೇ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ದೊಡ್ಡ ರಂಪ ಆಗಿದೆ, ಮೀಡಿಯಾದಲ್ಲೆಲ್ಲ ನ್ಯೂಸ್ ಆಗಿದೆ, ಅಂದರೆ ಇದು ಬೇರೆ ನನಗೆ ಬೇಡ ಸ್ವಲ್ಪ ದಿನ ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಮಾತು ಕೇಳ್ಕೊಂಡು ನನಗಂತೂ ಇರೋದಕ್ಕಾಗಲ್ಲ, ಸ್ವಲ್ಪ ದಿನ ಅಲ್ಲ ನಾನು ಒಂದು ದಿನವೂ ಸ್ವಲ್ಪ ಇರೋದೇ ಇಲ್ಲ, ನಾಳೆ ಲಗೇಜ್ ಸಮೇತ ನಿಂಗೆ ಬರ್ತಾಯಿದ್ದೀನಿ, ನಿಮ್ಮ ಅಮ್ಮಂಗೆ ನಾನಿಗೆ ಅಂದರೆ ವೇದಂಗೆ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿರೋದಕ್ಕೆ ಹೇಳು, ನೀನು ಕೂಡ ಮನೇಲೇ ಇರು, ನಾನು ಲಗೇಜ್ ಸಮೇತ ಬರ್ತಿದ್ದೀನಿ ಅಷ್ಟೇ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಿಮ್ಮ ಅಪ್ಪಂಗೆ ನಮ್ಮ ವಿಷಯ ಹೇಳು ಅಂತ, ಅದು ನೀನು ಹೇಳೋಕ್ಕೆ ರೆಡಿ ಇಲ್ಲ, ಅಟ್ಲೀಸ್ಟ್ ನಿನ್ನ ತಮ್ಮನ್ನ ಮುಂದೆ ನಿಂತಿದ್ದಾನೆ ಅವನ್ನ ತಳ್ಳಿಬಿಟ್ಟಾದ್ರೂ ನೀನು ಬಂದು ಆ ಜಾಗದಲ್ಲಿ ಕೂತ್ಕೊ ಅಂತ ಅದನ್ನೂ ಆಗೋಲ್ಲ, ಅದಕ್ಕೆ ನಿನ್ನ ಕೈಲಿ ಏನೂ ಆಗೋಲ್ಲ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ನಾನು ಅದು ಅಟ್ಲೀಸ್ಟ್ ಆ ಮನೆಗೆ ಬಂದು ಆ ಮನೆ ಯಜಮಾನಿಕೆ ಆಗಿ ಆ ಮನೆ ವೈಭವ ಎಲ್ಲ ನಾನು ಅನುಭವಿಸ್ಬೇಕು ಅಷ್ಟೇ, ನನಗೆ ಅದೇ ಇಂಪಾರ್ಟೆಂಟ್ ಆಗಿರೋದು, ನೀನು ಏನಾದರೂ ಮಾಡ್ಕೊ, ನಾನು ಆ ಮನೆ ಸೊಸೆಯಾಗಿರಬೇಕು, ನಾನು ಆ ಮನೆಗೆ ನಾಳೆ ಬಂದೇ ಬರ್ತೀನಿ ಅಷ್ಟೇ,
ನೀನೇನಾದರೂ ಅದನ್ನ ತಪ್ಸೋಕ್ಕೆ ಟ್ರೈ ಮಾಡಿದ್ರು ಅದು ಸರಿ ಇರಲ್ಲ ವೀರು, ಹೇಳ್ತಿದ್ದೀನಿ ಇವಾಗಲೇ. ನೀನೇನಾದ್ರು ತಪ್ಪಿಸ್ದೆ ಅಂತ ಅಂದ್ಕೋ, ಕತೆ ಬೇರೆಯೇ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.